ಮಾನ್ಯ ಸಿದ್ದರಾಮಯ್ಯನವರೇ, ನೀವು ದಯವಿಟ್ಟು ನಾನು ನುಡಿದಂತೆ ನಡೀತೀನಿ ಸತ್ಯನೇ ಹೇಳ್ತೀನಿ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೆ ಹೇಳಕ್ ಹೋಗ್ಬಿಡಿ. ಕಾಂಗ್ರೆಸ್ ಪಕ್ಷನ ಡಿ.ಕೆ. ಶಿವಕುಮಾರ್ ಅವರು, ಖರ್ಗೆ ಅವರು, ಮತ್ತೆ ಪರಮೇಶ್ವರ್ ಅವರು, ಎಸ್.ಎಂ. ಕೃಷ್ಣ ಅವರು ಕಟ್ಟಿರುವಂತಹ ಒಂದು ಪಕ್ಷಕ್ಕೆ ಜೆಡಿಎಸ್ ಪಕ್ಷ ಬಿಟ್ಟು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಅಲ್ಲಿ 2 ಬಾರಿ ಸಿಎಂ ಆಗಿದ್ದೀರಾ. 2 ಬಾರಿ ಸಿಎಂ ಆಗಿ ನಾನು ಜಾತಿ ರಾಜಕಾರಣ ಮಾಡಲ್ಲ ಅಂತ ಹೇಳ್ತೀನಿ. ಈ ಮಗ ಅವ್ರು ಏನ್ ಮಾಡ್ತಿದಾರೆ? ಇವಾಗ ಉತ್ತರ ಕರ್ನಾಟಕದಲ್ಲಿ ಏನ್ರಿ ಮಾಡ್ತಾವ್ರೆ? ಜಾತಿ ರಾಜಕಾರಣನೇ ಅವ್ರು ಮಾಡ್ತಿರೋದು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈ ಸಲ ಯಾವುದೇ ಕಾರಣಕ್ಕೂ ನೀವೇನಾದ್ರೂ 2 ವರ್ಷ ಸಿಎಂ ಪೋಸ್ಟ್ ಕೊಡಲಿಲ್ಲ ಅಂದ್ರೆ ರಾಜಕೀಯದಲ್ಲಿ ಚಂದ್ರಂಗಾಟ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಮಾಡಂಗಿದೆ ಚಂದ್ರಂಗಾಟ. ನೀವು ಸಿಎಂ ಪೋಸ್ಟ್ ಇರೋದೇ ಇಲ್ಲ 2 ವರ್ಷ ಇನ್ನು ಮುಂದಕ್ಕೆ. ಈಚೆ ಒಂದು 40 ಜನ 50 ಜನ ಎಂ.ಎಲ್.ಎಗಳ ಈಚೆ ಕರ್ಕ ಬಂದ ಪಕ್ಷದಿಂದ ನೀವೆಲ್ಲರೂ ಸಿಎಂ ಆಗಿರ್ತೀರಾ? ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಕೊಟ್ಟು ಮಾತನ್ನು ನಡ್ಕೊಳ್ಳಿ. ಆ ವ್ಯಕ್ತಿನೂ ಕಷ್ಟಪಟ್ಟವ್ರೆ ಒಂದು ಪಕ್ಷಕ್ಕಾಗಿ. ಆ ವ್ಯಕ್ತಿ ಎಂತೆಂತವ್ರನ್ನ ಎದುರಾಕೊಂಡವ್ರೆ. ಡಿ.ಕೆ. ಶಿವಕುಮಾರ್ ಅವರು ಅವ್ರದ್ದೇನೇ ಕೇಸ್ ಇರಲಿ, ಅವ್ರದ್ದು ಇಡಿ ಕೇಸ್ ಇದೆ, ಆ ಕೇಸ್ ಇದೆ ಅಂತ ಯಾಕೆ ಗೋಡೆ ಬಿಡ್ತೀರಾ ನೀವು? ನಿಮ್ದಿಲ್ವಾ ಕೇಸು? ಮೂಢಾಗರಣ ರೀ. ಒಬ್ಬ ಸಿಎಂ ಆಗ್ಬಿಟ್ಟು ನೀವು ಮಾಡಿರೋದ ಅಂತ ಕೆಲಸ ರೀ ಮೂಢಾಗರಣ. ಇಡೀ ಇತಿಹಾಸದಲ್ಲೇ ಫಸ್ಟ್ ನೀವು ಮಾಡಿರೋದ್ರೆ ಒಬ್ಬ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಬಿಟ್ಕೊಡ್ರಿ ಅಧಿಕಾರನ ಫಸ್ಟ್ 2 ವರ್ಷ. ನಾವು ಬಿಜೆಪಿಲೇ ಇರಬಹುದು, ಬಟ್ ಪಕ್ಷಾತೀತವಾಗಿ ಹೇಳ್ತಿರೋದು ಒಂದು ಮಾತು. ಫಸ್ಟ್